ಇವಾಗ ಎಕ್ಸ್ಪೋನೆಂಟ್ಗಳ ಬಗ್ಗೆ ಹೇಳ್ತೀನಿ. ಎಕ್ಸ್ಪೋನೆಂಟಲ್ಲಿ ಏನೇನಾಯ್ತಾ ಡಿವೈಡ್ ಮಾಡೋದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಕ್ಸ್ಪೋನೆಂಟ್ಗಳು ಡಿವೈಡ್ ಮಾಡಬೇಕು ಅಂದರೆ ಒಂದು ಬೇಸ್ ಸೇಮ್ ಇರಬೇಕು. ಇಲ್ಲೂ ಬೇಸ್ 2, ಇಲ್ಲೂ ಬೇಸ್ 2, ಇಲ್ಲ ಇಲ್ಲೂ ಬೇಸ್ 5, ಇಲ್ಲೂ ಬೇಸ್ 5, ಇಲ್ಲ ಪವರ್ ಒಂದೇ ಇರಬೇಕು. ಇಲ್ಲಿ ಪವರ್ 2, ಇಲ್ಲೂ ಪವರ್ 2. ಇವಾಗ ಈ ವಿಡಿಯೋದಲ್ಲಿ ಬೇಸ್ ಒಂದೇ ಇದ್ದರೆ ಹೆಂಗೆ ಅದನ್ನು ಡಿವೈಡ್ ಮಾಡೋದು ಅಂತ ಹೇಳ್ತೀನಿ. ಈಗೇನಂತ ಕೊಟ್ಟವ್ರು ಇಲ್ಲಿ 2 ಪವರ್ 9 ಬೈ 2 ಪವರ್ 5 ಅಂತ ಕೊಟ್ಟವ್ರ. ಅದನ್ನು ಇಲ್ಲಿ ಬರಿಬೋದು 2 ಪವರ್ ಆಫ್ 9 ಬೈ 2 ಪವರ್ ಆಫ್ 5 ಅಂತ. ಇವಾಗ ಇಲ್ಲೂ ಬೇಸ್ 2, ಇಲ್ಲೂ ಬೇಸ್ 2 ಆಗಿರೋದ್ರಿಂದ 2ನ ಕಾಮನ್ ಬೇಸ್ ಆಗಿ ತಗೋಬೇಕು. ಆಮೇಲೆ ಮೇಲ್ಗಡೆ ನ್ಯೂಮರೇಟ್ರ್ ಪವರು ಮೈನಸ್ ಕೆಳಗಡೆ ಡಿನಾಮಿನೇಟ್ರ್ ಪವರು. ಈ 2 ಪವರ್ 5 ಮೇಲೋದಾಗ ಈ ಪವರ್ 5 ಮೈನಸ್ 5 ಆಯ್ತದ. 9 ಮೈನಸ್ 5 ಅಂದ್ರೇನು? ಅದು 4. ಅಲ್ಲಿಗಿದು 2 ಪವರ್ 4. ಅದೇ ಥರ ನೆಕ್ಸ್ಟು ಈ ಪ್ರಾಬ್ಲಮ್ಮು 5 ಪವರ್ 6 ಡಿವೈಡೆಡ್ ಬೈ 5 ಕ್ಯೂಬು. ಇಲ್ಲೂ ಅದೇ ಥರ ಈ 5 ಪವರ್ 6 5 ಕ್ಯೂಬ್ ಮೇಲೋದಾಗ 2ರಲ್ಲೂ ಬೇಸ್ 5, ಹಂಗಾಗಿ 5 ಉಳಿತು ಬೇಸು. ಅದೇ ಥರ ಮೇಲ್ಗಡೆ ಪವರ್ 6 ಮೈನಸ್ ಕೆಳಗಡೆ ಪವರು ಮೇಲೋದಾಗ ಪ್ಲಸ್ 3 ಇರೋದು ಮೈನಸ್ 3 ಆಯಿತು. 6 ಮೈನಸ್ 3 ಅಲ್ಲಿಗಿದು 5 ಪವರ್ 3 ಇಲ್ಲ 5 ಕ್ಯೂಬು. ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ 7 ಪವರ್ 6 ಬೈ 7 ಪವರ್ 5 ಅಂತ. ಇವಾಗಲೂ ಅಷ್ಟೇ ಇಲ್ಲೂ ಬೇಸ್ 7, ಇಲ್ಲೂ ಬೇಸ್ 7. 7ನ ಕಾಮನ್ ಬೇಸ್ ಆಗಿ ತಗೋಬೇಕು. ಮೇಲ್ಗಡೆ ಪವರ್ 6 ಮೈನಸ್ ಕೆಳಗಡೆದು ಮೇಲೋದಾಗ ಮೈನಸ್ ಪವರ್ ಆಯಿತು. ಮೈನಸ್ 5 ಇದು ಪವರು. 7 ಪವರಲ್ಲಿ 6 ಮೈನಸ್ 5 ಎಷ್ಟಾಯಿತು? 1. 7 ಪವರ್ 1 ಅಂದರೆ ಅದು 7. ಅದೇ ಥರ 11 ತಗೋಬೇಕು. 11 ಪವರ್ 5 ಬೈ 11 ಸ್ಕ್ವೇರು. ಇಲ್ಲಿ ಯಾವ ಥರ? ಇಲ್ಲೂ ಬೇಸ್ 11, ಇಲ್ಲೂ ಬೇಸ್ 11. ಹಂಗಾಗಿ 11ನ ಕಾಮನ್ ಬೇಸ್ ಆಗಿ ತಗೊಂಡು ಮೇಲ್ಗಡೆ ಪವರ್ 5, ಆಮೇಲೆ ಕೆಳಗಡೆಯಿಂದ ಮೇಲೋದಾಗ 12 ಸ್ಕ್ವೇರ್ ಎಷ್ಟಾಯಿತು? ಪ್ಲಸ್ 2 ಇದ್ದಿದ್ದು ಮೈನಸ್ 2 ಆಯಿತು ಪವರು. 5 ಮೈನಸ್ 2 ಎಷ್ಟು? 3. ಅಲ್ಲಿಗಿದು ಅದು 11 ಕ್ಯೂಬ್ ಆಯಿತು. ಅದೇ ಥರ ನೆಕ್ಸ್ಟ್ ಇನ್ನೊಂದು ಇದು 13. 13 ಪವರ್ ಆಫ್ 9 ಡಿವೈಡೆಡ್ ಬೈ 13 ಕ್ಯೂಬ್ ಇದು. ಇಲ್ಲೂ ಅಷ್ಟೇ 13 ಕಾಮನ್ ಬೇಸು. ಅದನ್ನು ಕಾಮನ್ ಬೇಸ್ ಆಗಿ ತಗೊಂಡು ಮೇಲ್ಗಡೆ ಪವರ್ 9, ಕೆಳಗಡೆದ ಮೇಲೆ ಹೋದಾಗ 3 ಇದ್ದಿದ್ದು ಮೈನಸ್ 3 ಆಯಿತು ಪವರು. 9 ಮೈನಸ್ 3 ಎಷ್ಟು? 6. 13 ಪವರ್ ಆಫ್ 6 ಇಲ್ಲುಳಿತು. ಅದೇ ಥರ ಇವಾಗ ಮಾಮೂಲಿದು ಹೇಳಿದೆ, ಕೆಳಗಡೆದ ಪವರ್ ದೊಡ್ಡದಾಗಿದ್ದಾಗ 2 ಥರ ಮಾಡ್ಬೋದು. ಏನು ಅಂದರೆ ಇಲ್ಲಿ 2 ಪವರ್ 5 ಡಿವೈಡೆಡ್ ಬೈ 2 ಪವರ್ 9 ಅಂತ ಆಯ್ತು. ಇವಾಗ ಒಂದು ಯಾವ ಥರ ಮಾಡ್ಬೋದು? ಮಾಮೂಲಿ 2ನ ಕಾಮನ್ ಬೇಸ್ ಆಗ ತಗೊಂಡು ಮೇಲ್ಗಡೆನ ತಗೊಂಡು ಪವರ್ 5 ಈ 9 ಮೇಲೆ ಹೋದಾಗ ಮೈನಸ್ 9 ಆಯ್ತದ. ಅದೇನು ಮಾಡ್ಬೋದು ಇವಾಗ? 9 ಮೈನಸ್ 5 ಎಷ್ಟು? 4. ಅದೇ ಥರ ಪವರ್ ಯಾವುದ್ರದ್ದು? ದೊಡ್ಡದ್ರದ್ದು ಉಳಿತದೆ. ದೊಡ್ಡದ್ರದ್ದು ಮೈನಸ್ ಪವರ್ ಆಗಿರೋದ್ರಿಂದ ಮೈನಸ್ 4. 2 ಪವರ್ ಮೈನಸ್ 4ನ ಪೂರ್ತಿ ಕೆಳಗಡೆ ತಗೊಂಡ್ರೆ ಪವರು ಮೈನಸ್ ಇರೋದು ಪ್ಲಸ್ ಆಯ್ತದೆ. 2 ಪವರ್ ಆಫ್ 4. ಇದನ್ನು ಇನ್ನೂ ಒಂಥರ ಮಾಡ್ಬೋದು. ಇನ್ನೊಂದು ಥರ ಯಾವ ಥರ ಅಂದರೆ ಈ 2 ಪವರ್ ಆಫ್ 5 ಡಿವೈಡೆಡ್ ಬೈ 2 ಪವರ್ ಆಫ್ 9ನ ಇದನ್ನು 2 ಪವರ್ ಆಫ್ 9 ಮೇಲೆ ಹೋಗೋದಕ್ಕಿಂತ ಆ 2 ಪವರ್ ಆಫ್ 5 ಕೆಳಗಡೆ ಬರ್ಬೋದು. ಈ 2ನ ಕೆಳಗಡೆನೇ ತಗೋಬೇಕು. 2 ಬೇಸ್ ಅನ್ನೋದನ್ನ ಕಾಮನ್ ಆಗಿ ಇಲ್ಲಿ ಪವರ್ 9 ಹಂಗೆ ಉಳಿತು. ಅದು ಕೆಳಗಡೆ ಬರೋದ್ರಿಂದ ಪ್ಲಸ್ 5 ಇರೋದು ಮೈನಸ್ 5 ಆಯ್ತದೆ. ಅದೇ ಥರ ಇದು 1 ಬೈ 2 ಪವರ್ ಆಫ್ 9 ಮೈನಸ್ 5 ಎಷ್ಟು? 4. 2 ಪವರ್ ಆಫ್ 4 ಅಷ್ಟೇ ಉಳಿತು. ಇನ್ನೂ 3 ಪ್ರಾಬ್ಲಮ್ಗಳು ಮಾಡ್ತೀನಿ ಅದೇ ಥರದ್ದು. ಇನ್ನೊಂದು 2 3 ಯಾವ ಥರ ಅಂದರೆ ಇಲ್ಲಿ ಕೊಟ್ಟವ್ರೆ 3 ಪವರ್ ಆಫ್ 5 ಡಿವೈಡೆಡ್ ಬೈ 3 ಪವರ್ ಆಫ್ 6. ಮೊದಲನೇ ಮೆಥಡ್ ಏನು? ಮಾಮೂಲಿ ಮೇಲ್ಗಡೆ ತಗೊಳ್ಳೋದು. ಇಲ್ಲೂ ಬೇಸ್ 3, ಇಲ್ಲೂ ಬೇಸ್ 3. 3ನ ಕಾಮನ್ ಬೇಸ್ ತಗೊಂಡು ಮೇಲ್ಗಡೆ 5 ಪವರು, ಕೆಳಗಡೆ 6 ಇರೋದು ಮೇಲೆ ಹೋದಾಗ ಅದು 6 ಆಯಿತು. 3 ಪವರ್ ಆಫ್ 5 ಮೈನಸ್ 6. 6 ಮೈನಸ್ 5 ಎಷ್ಟು? 1. ದೊಡ್ಡದ್ರದ್ದು ಸಿಂಬಲ್ ಮೈನಸ್ ಇರೋದ್ರಿಂದ ಇದು ಮೈನಸ್ ಉಳಿತು. 3 ಪವರ್ ಆಫ್ ಮೈನಸ್ 1 ಅದು ಪೂರ್ತಿ ಕೆಳಗಡೆ ಬಂದರೆ ಪ್ಲಸ್ 1 ಆಯ್ತದೆ. 3 ಪವರ್ ಆಫ್ 1 ಇಲ್ಲ ಅದನ್ನು 1 ಬೈ 3 ಅಂತ ಬರಿಬೋದು. ಅದೇ ಥರ ಇನ್ನೂ ಒಂದು ಮೆಥಡಲ್ಲಿ ಯಾವ ಥರ ಮಾಡ್ಬೋದು? 3 ಪವರ್ ಆಫ್ 5 ಬೈ 3 ಪವರ್ ಆಫ್ 6ನ ಈ ಥರ ಏನು ಇಲ್ಲಿ ತಗೋಬೇಕು. ಯಾವುದು? ಇದೇ ಕೆಳಗಡೆ ಬರೋದು. ಕೆಳಗಡೆನೇ 3ನ ಕಾಮನ್ ಬೇಸ್ ಆಗಿ ತಗೋತೀವಿ. 6 ಹಂಗೆ ಉಳಿತು. 5 ಇರೋದು ಮೈನಸ್ 5 ಆಯಿತು. ಅದೇನಾಯಿತು? 1 ಬೈ 6 ಮೈನಸ್ 5 ಎಷ್ಟು? 1. ಅಲ್ಲಿಗೆ 3 ಪವರ್ ಆಫ್ 1 ಇಲ್ಲ ಅದು 1 ಬೈ 3. ಅದೇ ಉತ್ತರ. ಅದೇ ಥರ ಇನ್ನೊಂದು ಕೊಟ್ಟಿರ್ತಾರೆ ಏನು? 7 ಸ್ಕ್ವೇರ್ ಡಿವೈಡೆಡ್ ಬೈ 7 ಪವರ್ ಆಫ್ 5 ಅಂತ. ಇಲ್ಲೂ ಅದೇ ಥರ. ಇಲ್ಲೂ ಬೇಸ್ 7, ಇಲ್ಲೂ ಬೇಸ್ 7. ಅದಕ್ಕೆ 7ನ ಕಾಮನ್ ಬೇಸ್ ಆಗಿ ತಗೋಬೇಕು. ಆವಾಗ ಮೇಲ್ಗಡೆದು ಹಂಗೆ ಉಳಿತು 2 ಪವರು,
ಈ 5 ಮೇಲೆ ಹೋದರೆ ಪವರು -5 ಆಯಿತು. 2 - 5 ಅಂದರೆ ಎಷ್ಟು? 5 - 2 3 ಆಯ್ತದ. ಸಿಂಬಲ್ಲು ದೊಡ್ಡದ್ರದ್ದು ಉಳಿತದ ಮೈನಸ್ಸು. 7 ಪವರ್ ಆಫ್ -3 ಅದೆಷ್ಟಾಯಿತು? ಈ 7 ಪವರ್ ಆಫ್ -3 ಕೆಳಗಡೆ ಬಂದರೆ 1/7 ಕ್ಯೂಬ್ ಆಯಿತು. ಇದ್ರದ್ದು ಟೋಟಲ್ ಉತ್ತರ ಆಯಿತು ಅದು. ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಮಾಡಬೇಕು. 7 ಸ್ಕ್ವೇರ್ ಡಿವೈಡೆಡ್ ಬೈ 7 ಪವರ್ ಆಫ್ 5ರಲ್ಲಿ. ಅದೇ 7 ಸ್ಕ್ವೇರ್ ಕೆಳಗಡೆ ಬಂದರೆ 7 ಕೆಳಗಡೆ ಉಳಿತು ಕಾಮನ್ ಬೇಸ್ ಆಗಿ, ಪವರ್ 5 ಆಮೇಲೆ ಸ್ಕ್ವೇರ್ 2 ಕೆಳಗಡೆ ಬರೋದು ಮೈನಸ್ ಆಯ್ತದು. 7 ಸ್ಕ್ವೇರು 5 - 7 5 - 2 ಎಷ್ಟು? 3. ಅದು 1/7 ಕ್ಯೂಬು. ಇಲ್ಲೂ ಅದೇ ಉತ್ತರ ಉಳಿತು. ಈಗ ಲಾಸ್ಟ್ ಒಂದೊಂದು ಪ್ರಾಬ್ಲಮ್ ಮಾಡ್ತೀನಿ. ಇದರಲ್ಲಿ ಯಾವ ಥರ ಕೇಳವ್ರೆ ಅಂದರೆ 9 ಸ್ಕ್ವೇರ್ ಡಿವೈಡೆಡ್ ಬೈ 9 ಪವರ್ ಆಫ್ 5. ಇದರಲ್ಲೂ ಅದೇ ಥರ ಮಾಡ್ಬೋದು. ಫಸ್ಟು ಇದನ್ನೇ ಮೇಲೆ ತಗೊಳ್ಳೋದು, ಮೇಲ್ಗಡೆ 9 ಉಳಿಸ್ಕೊಂಡು. 9 ಸ್ಕ್ವೇರ್ ಹಂಗೆ ಉಳಿತು ಮೇಲ್ಗಡೆ ತಗೊಳ್ಳೋದ್ರಿಂದ. ಇದ್ರ ಸಿಂಬಲ್ ಚೇಂಜ್ ಆಯಿತು. 5 ಇರೋದು -5 ಆಯಿತು. ಇದು 2 - 5 ಅಂದರೆ 5 - 2 3. ಆಮೇಲೆ ಸಿಂಬಲ್ ದೊಡ್ಡದ್ರದ್ದು ಉಳಿತು, ಅಲ್ಲಿಗೆ -3. ಅದನ್ನು 1/9 ಕ್ಯೂಬ್ ಅಂತ ಮಾಡ್ಬೋದು. ಇಲ್ಲ ಇನ್ನೊಂದು ಇದರಲ್ಲಿ ಯಾವುದು ಇನ್ನೊಂದು ಮೆಥಡಲ್ಲಿ ಕೆಳಗಡೆ ತಗೊಳ್ಳೋದು ಅದನ್ನು 9 ಸ್ಕ್ವೇರ್ ಬೈ 9 ಪವರ್ 5. 9 ಸ್ಕ್ವೇರ್ ಕೆಳಗಡೆ ಬಂದರೆ ಬೇಸಲ್ಲೇ 9 ಉಳಿತು, ಇದು 5. ಆ 2 -2 ಆಯಿತು. ಅದು 1/9 ಕ್ಯೂಬ್ ಅದೇ ಹತ್ರ ಉಳಿತು. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. 9 ಏನಂತ ಬರಿಬೋದು? 3 3ಲಿ 9 ಅಂತ ಬರಿಬೋದು. ಅದನ್ನು 3 ಸ್ಕ್ವೇರ್ ಅಂತ ಬರಿಬೋದು. ಅದೇ ಥರ ಇದು 1/9 ಕ್ಯೂಬ್ ಅನ್ನೋದನ್ನ 1/3 ಸ್ಕ್ವೇರ್ ಹೋಲ್ ಕ್ಯೂಬ್ ಅಂತ ಬರಿಬೋದು. ಅದೇ ಥರ 2 3ಲಿ ಎಷ್ಟಾಯಿತು? 6. ಅಲ್ಲಿಗಿದ್ದು 1/3 ಪವರ್ ಆಫ್ 6 ಆಯಿತು. ಇದ್ರ ಟೋಟಲ್ ಉತ್ತರ ಆಯಿತು ಇದು. ನೆಕ್ಸ್ಟು ಇದು ಬೇಸ್ ಒಂದೇ ಇದ್ದಾಗ ಏನು ಪವರ್ ಒಂದೇ ಇದ್ದಾಗ ಹೆಂಗೆ ಎಕ್ಸ್ಪೋನೆಂಟ್ಗಳು ಡಿವೈಡ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಾಯ್.